ರಾಜತಾದ್ರಿ ಜಿಲ್ಲಾಡಳಿತ ಕಚೇರಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಬರುವ ವಿದ್ಯಾರತ್ನ ನಗರದಲ್ಲಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಗೋವುಗಳಿಗೆ ನೀರನ್ನು ಉಣಿಸಲು ಕಲ್ಮರ್ಗಿಯನ್ನು ಸ್ಥಾಪಿಸಿ ಪ್ರಾಣಿದಯ ತೋರಿದ್ದಾರೆ. ಜಿಲ್ಲಾಡಳಿತ ಕಚೇರಿ ಪರಿಸರದಲ್ಲಿ ವಾರಿಸುದಾರರಿಲ್ಲದ ಗೋವುಗಳು ಬಹುಸಂಖ್ಯೆಯಲ್ಲಿ ನೆಲೆ ಕಂಡಿವೆ. ಗೋವುಗಳು ಕುಡಿಯುವ ನೀರಿಗಾಗಿ ಹಪಹಪಿಸುವುದನ್ನು ಗಮನಿಸಿದ ಶಾಂತ ಎನ್ನುವವರು ಒಳಕಾಡು ಅವರ ಗಮನಕ್ಕೆ ತಂದಿದ್ದರು. ತಕ್ಷಣ ಸ್ಪಂದಿಸಿದ ಒಳಕಾಡು ಅವರು ಸುನಿಲ್ ಬೈಲಕೆರೆ, ಪಾರಿತೋಷ್ ಅವರ ಸಹಕಾರದಿಂದ ಕಲ್ಮರ್ಗಿಯ ವ್ಯವಸ್ಥೆಗೊಳಿಸಿದರು. ಸ್ಥಳೀಯರಾದ ಅಕ್ಷತಾ ಎನ್ನುವವರು ನಿತ್ಯವೂ ಕಲ್ಮರ್ಗಿಗೆ ನೀರು ತುಂಬಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಸ್ಥಾಪಿಸಿರುವಂತಹ ಕಲ್ಮರ್ಗಿಯು ಏಕಶಿಲೆಯಲ್ಲಿ ಕೆತ್ತಲ್ಪಟ್ಟಿದ್ದು 5 ಕೊಡಪಾನ ನೀರು ತುಂಬಬಹುದಾಗಿದೆ. ಈ ಕಲ್ಮರ್ಗಿಯು 100 ವರ್ಷಗಳಿಂದಲೂ ಹಳೆಯದಾಗಿದೆ. ಪ್ರಾಚ್ಯ ವಸ್ತು ಎಂದು ಒಳಕಾಡವರು ಸಂಗ್ರಹಿಸಿ ಇಟ್ಟಿದ್ದರು. ಇದು ದನ ತುಂಬ ದನಗಳು ಇಲ್ಲಿ ರಸ್ತೆಯಲ್ಲಿ ಇದ್ದ ದನಗಳೆಲ್ಲ ತುಂಬ ಬಾಯಾರಿಕೆಯಿಂದ ತುಂಬ ನೀರಿಗೆ ಈಗ ಸೆಕೆ ಟೈಮ್ ತುಂಬ ಆಗಿದ್ದರಿಂದ ಅವುಗಳಿಗೆ ನೀರಿನ ವ್ಯವಸ್ಥೆ ತುಂಬ ಉಂಟು. ಮತ್ತು ಒಂದು ದನ ಕರುಗಳಿಗೆ ಒಂದು ಪೆಟ್ಟಾದರೂ ಸಹ ಇಲ್ಲಿ ಯಾರು ಸಹ ಒಂದು ನೋಡುವರಿಲ್ಲ. ಹಾಗಾಗಿ ನಾನೊಂದು ನಿತ್ಯಾನಂದ ಒಳಕಾಡಿನವರಿಗೆ ಒಂದು ಫೋನ್ ಮಾಡಿ ಅವರಿಗೆ ಒಂದು ಫೋನ್ ಮಾಡಿದರೆ ಕೂಡಲೇ ಬಂದು ಆ ಕರುಗಳಿಗೆ ಒಂದು ಟ್ರೀಟ್ಮೆಂಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಹಾಗೆ ನೀರಿದೊಂದು ಅವಶ್ಯಕತೆ ಇದ್ದಿದ್ದರಿಂದ ಅವರಿಗೆ ಒಂದು ಹೇಳಿದ್ದಕ್ಕೆ ಒಂದು ಕಲ್ಲಿದೊಂದು ವ್ಯವಸ್ಥೆ ಮಾಡಿ ಇವರು ಎದುರುಗಡೆ ಇಡ್ತೇವೆ ಅಂತ ಹೇಳಿದ್ದಕ್ಕೆ ನೀರೊಂದು ಹಾಕಿ ಇಡ್ತೇನೆ ಅಂತ ಹೇಳಿದ್ದಕ್ಕೆ ನಾವು ಇವಾಗ ಅದರ ನೀರಿದೊಂದು ವ್ಯವಸ್ಥೆ ಮಾಡಿದ್ದೇವೆ. ಅದರಿಂದ ಒಂದು ದನ ಕರುಗಳಿಗೊಂದು ಒಳ್ಳೆ ರೀತಿಯಲ್ಲಿ ಎಲ್ಲೇ ಇದ್ದರೂ ಒಂದು ನೀರಿದೊಂದು ವ್ಯವಸ್ಥೆ ಇದ್ದರೆ ಅವುಗಳಿಗೆ ಒಂದು ಒಳ್ಳೆಯದಾಗಬೇಕು. ಎಲ್ಲಿ ಯಾರೇ ಆದರೂ ಒಂದು ಸ್ವಲ್ಪ ದನ ಕರುಗಳಿಗೆ ಒಂದು ಸ್ವಲ್ಪ ಹೊರಗೆ ನೀರಿಟ್ಟು ಒಂದು ಪುಣ್ಯ ಮಾಡಿದರೆ ಒಂದು ಒಳ್ಳೆಯದು. ಯಾಕಂದರೆ ದನ ಕರುಗಳಿಗೆ ಒಂದು ನೀರಿದ ಅವಶ್ಯಕತೆ ತುಂಬ ಬೇಕು. ಈಗಂದರೆ ತುಂಬ ಸೆಕೆ ಇದ್ದರಿಂದ ಅವುಗಳಿಗೆ ದಾಹ ಜಾಸ್ತಿ ಇರ್ತದೆ. ಹಾಗಾಗಿ ಯಾರ ಮನೆ ಹತ್ರ ಆದರೂ ಒಂದು ಹೊರಗೆ ಒಂದು ತೊಟ್ಟಿಯನ್ನು ಮಾಡಿ ಅವುಗಳಿಗೆ ಒಂದು ನೀರಿದೊಂದು ಪುಣ್ಯ ಇಡಿ.